ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೈಲಿ ಸ್ಪೆಷಲ್ 9ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ಡಿಶ್ ತಂದಿದ್ದೀನಿ. ಅದು ದಾಲ್ ಪಪ್ಪು ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಈರುಳ್ಳಿ ಮತ್ತು ಟೊಮೆಟೊ ಬರೀ ಇದೆರಡೇ ಇಂಗ್ರೀಡಿಯೆಂಟ್ಸ್ ಹಾಕಿ ಹೇಗೆ ಯಾವ ರೀತಿಯಲ್ಲಿ ನಾನು ಇದು ಮಾಡ್ತೀನಿ ಅಂತ ನೀವು ನೋಡಿ ಮನೆಯಲ್ಲಿ ದಯವಿಟ್ಟು ಇದನ್ನು ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಮೊದಲಿಗೆ ನಾನು ಒಂದು ಬೌಲಲ್ಲಿ 1 ಕಪ್ ಅಷ್ಟು ಹೆಸರುಬೇಳೆ ಹಾಕಿ ಅದಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿದಾದ ತಕ್ಷಣ ಅದಕ್ಕೆ 1 ಗ್ಲಾಸ್ ನೀರು ಹಾಕಿ ಸಪ್ರೇಟಾಗಿ ಇಡ್ತೀನಿ ಹಾಫ್ ಆನ್ ಅವರ್ಗೆ. ಒಂದು ಕುಕ್ಕರಲ್ಲಿ ಹಾಕೋಣ ರೀ. ಅರ್ಧ ಕಪ್ ಆಯಿಲ್, ಎಣ್ಣೆನ ಬಿಸಿ ಆಗಿದ ತಕ್ಷಣ ಇಲ್ಲಿ ನಾನು ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿನ ಹಾಕ್ತೀನಿ. ನಾನು ಮೀಡಿಯಮ್ ಗಾತ್ರದಷ್ಟು ಈರುಳ್ಳಿನ ತೊಗೊಂಡಿದ್ದೆ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಆದಮೇಲೆ ಜಾಸ್ತಿ ಕಂದು ಬಣ್ಣ ಬರಬಾರ್ದು, ಲೈಟಾಗಿ ಕಂದು ಬಣ್ಣ ಬರೋವರೆಗಷ್ಟು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಮಿಕ್ಸ್ ಮಾಡೋಣ ರೀ. 1 ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಇಲ್ಲಿ ನಾನು ಪೇಸ್ಟ್ ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಪೇಸ್ಟ್ ಇಲ್ಲ ಅಂತಂದರೆ ಅದನ್ನು ಕುಟ್ಟಿನೂ ನೀವು ಹಾಕ್ಬೋದು, ಬೆಳ್ಳುಳ್ಳಿ ಶುಂಠಿನ. ಸೊ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಇದಕ್ಕೆ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ನೋಡಿ, ಈ ಥರ ಹುರ್ಕೊಳ್ಬೇಕು ಚೆನ್ನಾಗಿ. ಅದು ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋವರೆಗೂ. ಈಗ ಇದರಲ್ಲಿ ಹಾಕೋಣ ರೀ ಸ್ವಲ್ಪ ಅರಿಶಿನ ಪುಡಿ, 1 ಚಮಚ ರೆಡ್ ಚಿಲ್ಲಿ ಪೌಡರು ಮತ್ತು 1 ಚಮಚ ಧನಿಯಾ ಪೌಡರ್ ಹಾಕೋಣ. ಧನಿಯಾ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಇದು ಮಸಾಲೆಗಳನ್ನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ನಿಮಗೆ ನೀರಿನ ಅಗತ್ಯವಿದ್ದರೆ ಸ್ವಲ್ಪ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ನೀರು ಯೂಸ್ ಮಾಡಿಲ್ಲ. ಸೊ ಮತ್ತು ನೆಕ್ಸ್ಟ್ ಹಾಕೋಣ ರೀ 1 ಮೀಡಿಯಮ್ ಗಾತ್ರದಷ್ಟು ಟೊಮೆಟೊ. ಅದು ಟೊಮೆಟೊ ಬಾಯ್ಲ್ ಆಗೋದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ರೀ ಸಾಲ್ಟ್. ಉಪ್ಪು ಹಾಕಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಸಾಫ್ಟ್ ಆಗಿಬಿಡುತ್ತೆ ಬೇಗ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಎಲ್ಲ ಮಸಾಲೆ ಹಾಕಿ ಆದಮೇಲೆ ರೀ ಸ್ವಲ್ಪ ಹಾಕೋಣ ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಆದಮೇಲೆ ರೀ ನೋಡಿ ಈ ಥರ ಲುಕ್ ಇರುತ್ತೆ. ಈಗ ನಾವು ವಾಶ್ ಮಾಡಿ ನೆನೆಸಿಕ್ಕಿದ್ದ ಬೇಳೆನ ಇದರಲ್ಲಿ ಹಾಕೋಣ. ಬೇಳೆ ಹಾಕಿ ಆದಮೇಲೆ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. 1 ರಿಂದ 2 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾವು ಹಾಕೋಣ ರೀ ನೀರು. ಇಲ್ಲಿ ನಾನು ಬರೀ 4 ಜನಕ್ಕೆ ಆಗೋದಷ್ಟು ಬೇಳೆನ ಬೇಯಿಸ್ತಾ ಇದ್ದೀನಿ. ಸೊ ನೀವು ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು. ಇಲ್ಲಿ ಹಾಕೋಣ ರೀ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇಲ್ಲಿ ನೀರು ಹಾಕಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ಟೇಜಲ್ಲಿ ನೀವು ಖಾರ ಮತ್ತು ಉಪ್ಪು ಕಮ್ಮಿ ಇದ್ದರೆ ಮಿಕ್ಸ್ ಮಾಡ್ಕೊಬೋದು. ಇಲ್ಲಿ ನಾನು ಕರೆಕ್ಟಾಗಿ ಹಾಕಿದ್ದೆ. ಸೊ ಇದು ಹಾಕಿದ್ಮೇಲೆ 3 ವಿಷಲ್ ಕೊಟ್ಟಿದ್ದೆ. 3 ವಿಷಲ್ ಆದಮೇಲೆ ರೀ ಈ ಥರ ಚೆನ್ನಾಗಿ ಸಾಫ್ಟಿಯಾಗಿ ಬಾಯ್ಲ್ ಆಗಿದೆ ನೋಡ್ಬೋದು ನೀವು. ಇದು ಬಿಸಿ ಬಿಸಿಯಾಗಿ ನೀವು ಚಪಾತಿ ಜೊತೆ, ಪರಾಠ ಜೊತೆ, ಸಿಪಿ ಜೊತೆ ತಿನ್ಬೋದು. ತುಂಬಾ ಈಸಿಯಾಗಿ ಮಾಡುವಂಥ ಇದು ಲಂಚ್ ಆಗಲಿ ಬ್ರೇಕ್ಫಾಸ್ಟ್ಗೂ ನೀವು ಇದು ಯೂಸ್ ಮಾಡ್ಬೋದು ಚಪಾತಿ ಜೊತೆಗೆ. ನೋಡಿ, ಟ್ರೈ ಮಾಡಿ ಈ ರೆಸಿಪಿನ. ದಯವಿಟ್ಟು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ವಿಡಿಯೋ ಎಂಜಾಯ್ ಮಾಡಿ.